ಮುಂಜಾನೆ ಆರಾಧನೆ. ಇಂದಿನ ವಾಕ್ಯ 2ನೇ ಕೊರಿಂಥದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯ. ಯಾರಾದರೂ ಕ್ರಿಸ್ತ ಯೇಸುವಿನೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ಒಂದಾಗಿದ್ದರೆ ನೂತನ ಸೃಷ್ಟಿಯಾಗುತ್ತಾನೆ. ಪ್ರಭು ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸ, ಪ್ರಭು ಯೇಸುವಿನ ವಾಗ್ದಾನದಲ್ಲಿಟ್ಟಿರುವ ನಂಬಿಕೆ, ಪ್ರಭುವಿನಲ್ಲಿರುವ ಭರವಸೆ, ನೂತನ ಸೃಷ್ಟಿ, ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ, ಕೃಪೆ, ಕರುಣೆ ಲಭಿಸುವಂತಾಗುತ್ತದೆ. ಪ್ರಭು ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ. 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ, ಯೇಸುನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ. ಪ್ರಭುವೇ, ನಿಮ್ಮ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಮುಂಜಾನೆ ಸಮಯದಲ್ಲಿ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ, ಆರೋಗ್ಯ ಸೌಖ್ಯ ನೀಡಿದ್ದಕ್ಕಾಗಿ ಪ್ರಭು ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಿರಿ. ಜೀವದಾಯಕ ಆತ್ಮ, ಸೌಖ್ಯ, ಆರೋಗ್ಯ, ಆಶೀರ್ವಾದ, ವರದಾನ ಕರುಣಿಸಿರಿ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ